ಸರ್ ಅದೇ ಸೋಷಿಯಲ್ ಹತ್ಯೆ ಕೇಸನ್ನು NIA ಕೊಡಬೇಕು ಅಂತ BJP ಒತ್ತಾಯ ಮಾಡ್ತಾರೆ. ನಾಳ್ದು ಬಜಪೆ ಚಲೋ ಅಂತೇಳಿ ಹಿಂದೂ ಪರ ಸಂಘಟನೆಗಳು ಮಾಡ್ತಾ ಇದ್ದಾರೆ. ನಮ್ಮ ಪೊಲೀಸ್ ದಕ್ಷತೆಯಿಂದ ಎಲ್ಲ ಒಂದು ವಿಚಾರಣೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಹಿಡಿತಾ ಇದ್ದಾರೆ ಮತ್ತು ನಮ್ಮ ಪೊಲೀಸ್ ಬಗ್ಗೆ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಯಾರೇ ಆಗಿರಲಿ ನಮಗೇನು ಅದ್ರ ಬಗ್ಗೆ ಏನು ಸಂಬಂಧ ಇಲ್ಲ. ಯಾರು ಅದರಲ್ಲಿ ಲಿಂಕಲ್ಲಿ ಇರ್ತಾರೆ ಯಾರಿಲ್ಲ ಅದು ಪೊಲೀಸರು ವಿಚಾರಣೆ ಮಾಡಿ ಅವ್ರನ್ನೆಲ್ಲರೂ ಕೂಡ ಹಿಡಿಬೇಕು ಅಂತ ಹೇಳಿದ್ದೀವಿ. ಅವರು ಆ ಕ್ರಮವನ್ನು ಮಾಡ್ತಾ ಇದ್ದಾರೆ. ನಮ್ಮ ಪೊಲೀಸರ ಬಗ್ಗೆ ನಮಗೆ 100ಕ್ಕೆ 100 ವಿಶ್ವಾಸ ಇದೆ. ಅವರು ಒಳ್ಳೆಯ ಕ್ರಮಗಳು ತಗೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಅವ್ರನ್ನ ಪ್ರಶಂಸೆಯನ್ನು ನೀಡ್ತೀವಿ ಮತ್ತು ಇದನ್ನು ಅವರು ಇದೇ ರೀತಿ ಬೇರೆ ಇನ್ನೇನಾದರೂ ಅದರ ಇನ್ವಾಲ್ವ್ ಆಗಿದೆ ಅದನ್ನು ಕೂಡ ಅವರು ಖಂಡಿತವಾಗಿಯೂ ಕ್ರಮ ತಗೊಳ್ಳೋದಕ್ಕೂ ಕೂಡ ನಾವು ಅವ್ರಿಗೆ ಹೇಳಿದ್ದೀವಿ. ಸಂಸದರು ರಾಜಕೀಯ ಮಾಡ್ತಾರೆ, ರಾಜಕೀಯ ಉದ್ದೇಶದಿಂದ ಅವ್ರು ಮಾಡ್ತಾ ಇದ್ದಾರೆ. ಅವ್ರಿಗೇನು ಇದರಲ್ಲಿ ಏನಾಗಬೇಕು ಏನಾಗಿದೆ ಅದ್ರ ಬಗ್ಗೆ ಒಂದು ದಿವಸ ಆದರೂ ಪೊಲೀಸ್ ಅವ್ರ ಬಗ್ಗೆ ಅವರು ಚೆನ್ನಾಗಿ ಮಾಡಿದಂತ ಹೇಳ್ತಕ್ಕಂಥ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಅವರು ಅತಿ ಶೀಘ್ರದಲ್ಲಿ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದೆ ಎಲ್ಲರೂ ಹಿಡಿದಾಕಿದ್ದಾರೆ ಅಂತ ಅವ್ರಿಗೇನಾದ್ರು ಅಭಿನಂದನೆ ಸಲ್ಲಿಸಿದ್ದಾರೆ. ಎಲ್ಲದಕ್ಕೂ ಕೂಡ NIA ಕೊಡಿ CBI ಕೊಡಿ ಅಷ್ಟೇ ಇರೋದು, ಜಪ ಮಾಡ್ತಾರೆ ಅಷ್ಟೇ. ಸೊ ಅವರು ರಾಜಕೀಯದ ದುರುದ್ದೇಶ. ನಾವು ಅದರಲ್ಲೇ ನಾವು ಹೋಗೋದಿಲ್ಲ. ನಮಗೇನಂತ ಹೇಳಿದ್ರೆ ಕಾನೂನು ಪ್ರಕಾರ ಕ್ರಮ ಆಗಬೇಕು. ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಅಷ್ಟೇ ಸ್ಪಷ್ಟವಾಗಿ ನಾವು ನೋಡ್ತಾ ಇರ್ತಕ್ಕಂಥದ್ದು. ಅದು ಪೊಲೀಸ್ ಅವರಿಗೆ ನಾವು ನೋಡಿ ಅವ್ರಿಗೆ ಏನೇನು ಮಾಹಿತಿಗಳು ಇರ್ತದೆ, ಮುಂಜಾಗ್ರತೆ ಕ್ರಮಗಳು ಏನೇನು ತಗೊಳ್ಬೇಕು ಅವರು ಅದನ್ನು ಮಾಡ್ತಾರೆ. ನಾವು ಅದನ್ನು ಹೇಳಿ ನಾವು ಅವ್ರ ಹತ್ರ ಮಾತಾಡಿದ್ದೀವಿ. ಆದರೆ ಅವರು ಕೆಲವು ಆಧಾರದ ಮೇಲೆ ಅದನ್ನು ತೊಗೊಂಡಿದ್ದಾರೆ. ಮುಂದೆ ಏನು ಮಾಡಬೇಕು ನಾನು ಮತ್ತೆ ಮಾತಾಡ್ತೀನಿ. ಯಾಕೆಂದರೆ ನಮಗೆ ಜನರ ಒಂದು ಸುರಕ್ಷತೆ ಮುಖ್ಯ ಮತ್ತು ಇನ್ನೊಂದು ಘಟನೆಗಳು ಈ ಥರ ಆಗಬಾರ್ದು ಅಂತ ನಮ್ಮ ಉದ್ದೇಶ. ಆದ್ದರಿಂದ ಅವರ ಒಂದು ಮುನ್ನೆಚ್ಚರಿಕೆ ಕ್ರಮಗಳು ತೊಗೊಂಡಿದ್ದಾರೆ. ನಾನು ಮತ್ತೊಮ್ಮೆ ಅವ್ರ ಜೊತೆ ಮಾತನಾಡಿ ಇದನ್ನು ಮುಂದೆ ಯಾವ ರೀತಿ ನಡ್ಸ್ಕೊಂಡು ಹೋಗಬೇಕು ಅಂತ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಇವತ್ತು. ಕುಕ್ಕೆ ಸುಬ್ರಹ್ಮಣ್ಯದು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರ ಬಗ್ಗೆ ಭಾಳಷ್ಟು ಜನರಲ್ಲಿ ಆರೋಪಗಳನ್ನು ಮಾಡಿದ್ದಾರೆ. ಮತ್ತು ನೀವೇ ಲೆಟ್ರ್ ಕೊಟ್ಟಿದ್ದೀರಿ, ಆ ಹಿನ್ನೆಲೆ BJPಗರ ಆರೋಪ. ನೋಡಿ, ಅಧ್ಯಕ್ಷ ಸ್ಥಾನ ಸಿಕ್ಕೋದಕ್ಕೂ ನಮಗೇನು ಸಂಬಂಧ ಇಲ್ಲ. ಅದರ ಬಗ್ಗೆ ನಾನೇನು ಹೇಳೋಕ್ಕೆ ಹೋಗೋದಿಲ್ಲ. ಆದರೆ ಅವರು ಸದಸ್ಯರಾಗಿ ಅಲ್ಲೇ ಚುನಾವಣೆ ಮಾಡಿ ಅವರು ಅಧ್ಯಕ್ಷರಾಗಿದ್ದಾರೆ. ಅಷ್ಟೇ ಇರುವಂಥದ್ದು. ಸುಹಾಸ್ ಶೆಟ್ಟಿನ ನಾವು ಆ ವಿಚಾರ ಬೇರೆ, ಅದಕ್ಕೂ ಇದಕ್ಕೂ ಲಿಂಕ್ ಮಾಡೋದು ಬೇಡ. ಇವರು ಮಾಜಿ ಸುಧಾರಣೆ ಆಗುವಂಥದ್ದು ಇರ್ತದಲ್ಲ. ಎಲ್ಲ ರೌಡಿ ಶೀಟರ್ಗಳನ್ನ ನೀವು ಏನೂ ಆಗಬಾರ್ದು ಅಂತ ಹೇಳೋಕ್ಕೆ ಆಗ್ತದ? ಮಾಜಿ ಏನೋ ಸುಧಾರಣೆ ಆಗಿ ಅದೆಲ್ಲ ಬಿಟ್ಟು ಮುಂದೆ ಬಂದು ಒಳ್ಳೆ ಒಂದು ದಾರಿಗೆ ಹಿಡಿದಾಗ ಅವರನ್ನು ನೀವು ಪರ್ಮನೆಂಟಾಗಿ ಅವರನ್ನು ನೀವು ತಪ್ಪಿನ ಒಂದು ದೃಷ್ಟಿಯಿಂದಲೇ ನೋಡ್ತೀರಾ? ಆಗೋದಿಲ್ಲ. ಸೊ ಅದು ನಾವು ಅದನ್ನೇ ಒಂದೇ ಹೇಳ್ಕೊಂಡು ಹೋಗೋದು ಬೇಡ. ಆದರೆ ಆ ವಿಷಯದಲ್ಲಿ ನನಗೂ ಕೂಡ ಬೇರೆ ಬೇರೆ ರಿಸರ್ವೇಷನ್ಸ್ ಇದೆ. ನಾನು ಈಗೇನು ಹೇಳೋಕ್ಕೆ ಹೋಗೋದಿಲ್ಲ. ಅದು ಆಗಿರುವಂಥ ರೀತಿ, ಚುನಾವಣೆ ಆಗಿರೋದು ರೀತಿ ಕೂಡ ನನಗೆ ಸಮಾಧಾನ ಇಲ್ಲ. ಆದರೆ ಮುಂದೆ ಅದ್ರ ಬಗ್ಗೆ ಏನು ಮಾಡಬೇಕು ಆಮೇಲೆ ನಾನು ನೋಡ್ತೀನಿ. ನೋಡಿ, ನಾನು ವಿಚಾರಿಸ್ತೀನಿ. ಯಾಕಂದರೆ ಅವೆಲ್ಲ ಅಷ್ಟು ಸುಲಭವಾದಂಥ ಪರಿಹಾರಗಳು ಇಲ್ಲ. ಅದಕ್ಕೋಸ್ಕರನೇ ಯಾವ ರೀತಿಯಾಗಿ ಅದನ್ನು ಮಾಡಬೇಕು ಅಂತ ನಾವು ಚರ್ಚೆ ಮಾಡಿದ್ವಿ. ಮತ್ತೊಮ್ಮೆ ನಾನು ವಿಚಾರಿಸ್ತೀನಿ. ನೋಡಿ, ಅವರೇ ಶಾಸಕರು ಏನೋ ಹೇಳಿರ್ತಾರೆ, ಬಟ್ ಇವತ್ತು ಇಡೀ ದೇಶನೇ ಪ್ರಶ್ನೆ ಮಾಡ್ತಾ ಇದ್ದಲ್ಲಪ್ಪ. ಅವರೇನೋ ಹೇಳಿರ್ತಾರೆ. ಆದರೆ ಇವತ್ತು ದೇಶದ ಜನರಿಗೆ ಸ್ಪಷ್ಟವಾದ ಉತ್ತರಗಳು ಬಯಸ್ತಾ ಇದ್ದೀವಿ ಅಷ್ಟೇ. ಯಾಕಾಯಿತು? ಯಾಕಂದರೆ ಟ್ರಂಪ್ ಅವ್ರು ಘೋಷಣೆ ಮಾಡಿದಂತೂ ಸತ್ಯ, ಘೋಷಣೆ ಆದ ನಂತರನೇ ಕದನ ವಿರಾಮ ಆಗಿರ್ತಕ್ಕಂಥ ಸತ್ಯ. ಇಲ್ಲ, ನೀವು ಅದು ನೀವು ನೋಡೇ ಇಲ್ಲ. ಪೇಪರ್ ನೋಡಿ, ನೀವು ನೋಡಿ ಅವ್ರು ಏನು ಹೇಳಿದ್ರು ಅಂತ. ನೆನ್ನೆ ಏನು ಹೇಳಿದ್ರು ನೋಡಿ. ಟ್ರಂಪ್ ನೆನ್ನೆ ಹೇಳಿ ನಾನೇ ಮಾಡಿಸಿದ್ದು ನೆನ್ನೆನೂ ಹೇಳಿದ್ದಾರೆ. ಸೊ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಂತೂ ಸ್ಪಷ್ಟನಾ? ಸುಳ್ಳು ಅಂತ ಹೇಳ್ತೀರಾ? ಅದು ಕದನ ವಿರಾಮ ಆಗಿದೆ ಅಂತ ಪ್ರಥಮ ಬಾರಿಗೆ ಜನರಿಗೆ ಪ್ರಪಂಚಕ್ಕೆ ಗೊತ್ತಾಗಿದ್ದು ಟ್ರಂಪ್ ಹೇಳಿದ ಮೇಲೆ. ಆಮೇಲೆ ಅದ್ರ ನಂತರ ಒಂದು 2-3 ಗಂಟೆ ಕಾಲದಲ್ಲಿ ಪಾಕಿಸ್ತಾನ ಹೇಳ್ತು, ನಮ್ಮ ದೇಶನೂ ಹೇಳ್ತು. ಅವತ್ತು ಆಗಲೇ ನಮ್ಮ ದೇಶದವ್ರು ಹೇಳಬೇಕಾಗಿತ್ತು. ವಿದೇಶಾಂಗ ಸಚಿವಾಲಯ ಹೇಳಿದೆ, ಟ್ರಂಪ್ ಮಾತು ಕೇಳಿ ನಾವು ನಿಲ್ಲಿಸಿದ್ದಲ್ಲ. ನೋಡಿ, ಪ್ರಧಾನಮಂತ್ರಿಗಳು ಟ್ರಂಪ್ ಈ ವಿಷಯದ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕು. ಅವ್ರು ಹೇಳಿಕೆ ಕೊಟ್ಟಿಲ್ಲ. ಮತ್ತು ಟ್ರಂಪ್ ಅವರು ಕದನ ವಿರಾಮ ಆಗೋದಕ್ಕೆ ನಾನು ಮಾಡಿಸಿದ್ದೀನಿ ಅಂತ ಘೋಷಣೆ ಮಾಡಿದ್ರು. ಅದು ಘೋಷಣೆ ಆದ ನಂತರನೇ ಕದನ ವಿರಾಮ ಆಗಿದ್ದು. ಸೊ ಈಗ ಟ್ರಂಪ್ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅಂತ ಅವರು ಇದುವರೆಗೂ ಸ್ಪಷ್ಟವಾಗಿ ಪ್ರಧಾನಮಂತ್ರಿ ಬಾಯಿ ತೆಗೆದಿಲ್ಲ. ಅಥವಾ ನಮ್ಮ ರಾಜಕೀಯ ಮುಖಂಡರುಗಳು ಯಾರೋ ಕಾರ್ಯದರ್ಶಿ ಹೇಳಿದ್ರು, ಇನ್ನೊಬ್ರು ಹೇಳಿದ್ರು, ಅದು ನಮ್ಗೆ ಬೇಕಾಗಿಲ್ಲ.
ಪ್ರಧಾನಮಂತ್ರಿ ಏನು ಹೇಳ್ತಾ ಇದ್ದಾರೆ ಅದನ್ನು ನಾವು ಬಯಸ್ತಾ ಇದ್ದೀವಿ. ಅವರು ಟ್ರಂಪ್ ಅಂತ ಹೆಸರು ಹೇಳೋದಕ್ಕೆ ಭಯ ಪಡ್ತಾ ಇದ್ದಾರೆ. ನಮ್ಮ 56 ಇಂಚು ಎದೆ ಇರತಕ್ಕಂಥ ಪ್ರಧಾನಮಂತ್ರಿಗೆ ಅಜರ್ಬೈಜಾನ್ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ, ಟರ್ಕಿ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ಅದೇ ಚೈನಾ ವೆಪನ್ಸ್ ಎಲ್ಲ ಪಾಕಿಸ್ತಾನ ಉಪಯೋಗ ಮಾಡ್ತಾರೆ, ಚೈನಾ ಬಗ್ಗೆ ಮಾತಾಡೋದಿಲ್ಲ. ಟರ್ಕಿ ಮೇಲೆ ನಾವು ದಾಳಿ ಅಂದರೆ ಅವ್ರ ಬಗ್ಗೆ ಟೀಕೆ ಮಾಡೋದು, ಅಜರ್ಬೈಜಾನ್ ನಾವು ಎಲ್ಲ ವ್ಯಾಪಾರ ನಿಲ್ಲಿಸ್ತೀವಿ, ಟರ್ಕಿ ಜೊತೆ ವ್ಯಾಪಾರ ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ. ಚೈನಾ ಬಗ್ಗೆ ಮಾತಾಡೋಲ್ಲ. ಟ್ರಂಪ್ ಬಗ್ಗೆ ಹೇಳೋದಕ್ಕೆ ತಯಾರಾಗಿಲ್ಲ. ಮತ್ತೆ ಏನಂತ ಹೇಳ್ಬೇಕು ನಮ್ಮ ಪ್ರಧಾನಿ ಅವ್ರಿಗೆ? ಬಿಜೆಪಿಯ ಒಬ್ಬ ಮಂತ್ರಿ ಸೋಫಿಯಾ ಖುರೇಶಿ ಬಗ್ಗೆ ಮಾತಾಡೋದಕ್ಕೆ ನೋಡಿದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಗೊತ್ತಾ, ಹೈಕೋರ್ಟ್ ಏನು ಹೇಳಿದೆ ಗೊತ್ತಾ, ನನಗೆ MP ಸರ್ಕಾರದ ಮೇಲೆ ನಂಬಿಕೆನೇ ಇಲ್ಲ, ಕೇಸ್ ಬುಕ್ ಮಾಡ್ತಾರೆ, ಸರಿಯಾಗಿ ನಡೆಸ್ತಾರೆ. ಅವರು ಕೋರ್ಟನ್ನ ಮಧ್ಯಪ್ರವೇಶ ಮಾಡಿ FIR ಆಗುವಂಥ ಸನ್ನಿವೇಶ ಬರ್ತದೆ ಅಂತ ಹೇಳಿದ್ರೆ ನಾವು ಏನು ಹೇಳ್ಬೇಕು? ಈ BJP ಕಾರ್ಯಕರ್ತರಿಗೆ, BJP ಮುಖಂಡರುಗಳಿಗೆ ಏನಂತ ಹೇಳ್ಬೇಕು ನಾವು? ಅವ್ರುಗಳು ಹೇಳ್ತಾರೆ ನೋಡಿ ಆ ಲೇಡಿ ಬಗ್ಗೆ ಹಿಂಗೆ ಮಾತಾಡಿದ್ರು. ಎಷ್ಟು ನೋಡಿ, ಪಹಲ್ಗಾಮಲ್ಲಿ ಯಾರು ಅವರ ಗಂಡಂದಿರನ್ನ ಕಳ್ಕೊಂಡ್ರಲ್ಲ, ಅವರೇ ಬಂದು ಹೇಳಿದ್ರು ಇದು ನೀವು ಹಿಂದೂ ಮುಸ್ಲಿಂ ಮಾಡಬೇಡಿ, ಇದು ನೀವು ಕಾಶ್ಮೀರಿಗಳು ಕೂಡ ನಮಗೆ ಸಪೋರ್ಟ್ ಮಾಡಿದ್ರು, ಅಲ್ಲಿರೋ ಮುಸ್ಲಿಮ್ಸ್ ನಮಗೆ ಸಪೋರ್ಟ್ ಮಾಡಿದ್ರು ಅಂತ ಆ ಜನ ಹೇಳುವಂಥ ಧೈರ್ಯ ಅವ್ರು ತೋರಿಸ್ತಾರೆ. ಆ ಒಂದು ಹೃದಯ ಶ್ರೀಮಂತಿಕೆ ಅವ್ರು ತೋರಿಸಿದ್ರು. ಯಾರು ಅವ್ರ ಗಂಡ ಕಳ್ಕೊಂಡಿದ್ರು ಅಂಥವ್ರು ತೋರಿಸಿದ್ರು. ಆದರೆ BJPಯ ಕಾರ್ಯಕರ್ತರಿಗೆ, BJPಯ ಪಕ್ಷಕ್ಕೆ ಅವ್ರಿಗೆ ಬರೀ ಇದರ ಹಿಂದೂ ಮುಸ್ಲಿಮೇ ಮಾಡಬೇಕು. ಅದೇ ವಿಜಯ್ ಯಾರೋ ಇದು ಶಾ ಸ್ಟೇಟ್ಮೆಂಟ್ ಅದೇನೆ. ಹೇಗೆ ಅವ್ರ ಬಾಯಿಂದ ಹೇಗೆ ಅಂಥ ಒಂದು ಪದ ಬರೋದಕ್ಕೆ ಸಾಧ್ಯ ಆಯಿತು? ಮತ್ತು BJPಯ ಕಾರ್ಯಕರ್ತರು ನಮ್ಮ ವಿದೇಶಾಂಗ ಸಚಿವರನ್ನ ಮಗಳ ಬಗ್ಗೆ ಎಷ್ಟು ಟೀಕೆ ಮಾಡಿದ್ರು. ಆ ವಿದೇಶಾಂಗ ವಿದೇಶಾಂಗದ ಕಾರ್ಯದರ್ಶಿ ಅವರ ಮಗಳ ಬಗ್ಗೆ ಈ BJP ಕಾರ್ಯಕರ್ತರು ಕೆಟ್ಟದಾಗಿ ಮಾತಾಡಿದ್ರು, ಟ್ರೋಲ್ ಮಾಡಿದ್ರು. ಯಾಕೆ? ಅವ್ರು ceasefire ಘೋಷಣೆ ಮಾಡಿದ್ದಕ್ಕೆ. ಯಾರನ್ನ ಟ್ರೋಲ್ ಮಾಡಬೇಕಾಗಿತ್ತು? ಪ್ರಧಾನಮಂತ್ರಿನ ಟ್ರೋಲ್ ಮಾಡಬೇಕಾಗಿತ್ತು. ಯಾಕಂದರೆ ಈ ceasefire ಘೋಷಣೆ ಆಗಬೇಕಾದ್ರೆ ಪ್ರಧಾನಮಂತ್ರಿ ಒಪ್ಪಿಗೆ ಇಲ್ಲದೇ